ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅಭಿಯಂತರರಾದಂಥ ವೆಂಕಟೇಶ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಬೋದು. ಗೌರವಾನ್ವಿತ ಎಲ್ಲ ಶಿಕ್ಷಕರಿಗೆ ಮೊದಲಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಏಕೆಂದರೆ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಬಹಳ ಪವಿತ್ರವಾದ ಒಂದು ವೃತ್ತಿ. ನಾನು ಕೂಡ ಇಲ್ಲಿ ಒಬ್ಬ ಇಂಜಿನಿಯರ್ ಆಗಿ ಬಂದಿದ್ದೀನಿ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಒಬ್ಬರು ಶಿಕ್ಷಕರಿಗೆ ಕಾರಣ ಆಗಿರ್ತಾರೆ. ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಮಾಧ್ಯಮ ಮಿತ್ರರು, ಸುವರ್ಣ ನ್ಯೂಸ್ ಚಾನೆಲ್ ಹಾಗೂ ನಮ್ಮ ಕನ್ನಡ ಏಷ್ಯಾ ನೆಟ್ವರ್ಕ್ ಈ ಪತ್ರಿಕೋದ್ಯಮ ಮಿತ್ರರು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಈ ಗೌರವಯುತವಾಗಿ ಕರ್ಕೊಂಡು ಬರೋದನ್ನು ತುಂಬ ಭಾವಿಸ್ತೇನೆ. ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳು ಮೆರವಣಿಗೆಗೆ ನಾನು ಉದ್ದೇಶಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುವ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಚಿತ್ರಕಲಾ ಸ್ಪರ್ಧೆ ಮಕ್ಕಳ ಮನಸ್ಸಲ್ಲಿ ಒಂದು ವಿಭಿನ್ನವಾದ ಒಂದು ಅಭಿವೃದ್ಧಿಯನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ನಾವು ಕೂಡ ಒಂದು ಮಕ್ಕಳಾಗಿರಬೇಕಾದ್ರೆ ಈ ಸ್ಪರ್ಧೆಗಳಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ಆದರೆ ಚಿತ್ರಕಲೆ ಒಂದು ಚಿತ್ರ ಬರೆದ್ರೆ ಅದಕ್ಕೆ ಏನೋ ಒಂದು ಅರ್ಥನ ಕೊಡಬೇಕು. ಸುಮ್ಮನೆ ಏನೋ ಒಂದು ಚಿತ್ರ ಬರೆಯೋದು ಅದಲ್ಲ. ಚಿತ್ರಕಲೆ ಅಂತಕ್ಕಂಥದ್ದು ಇವತ್ತಿಗೆ ಮಕ್ಕಳು ಬರೀತಾರೆ ಫಾರೆಸ್ಟ್ ಅಂತ ಹೇಳಿದ್ರು ಅವರು. ಫಾರೆಸ್ಟ್ ಅಂದ್ರೆ ಬರೀ ಕಾಡು ಅಂತ ದೃಷ್ಟಿ ಕಾಡು, ಕಾಡಿಂದ ಏನು ಅಭಿವೃದ್ಧಿ ಆಗುತ್ತೆ, ಒಳಜನ ಎನ್ವಿರಾನ್ಮೆಂಟ್. ಪರಿಸರ ಅಂದ್ರೆ ಏನು, ಪರಿಸರ ಯಾವ್ದಕ್ಕೋಸ್ಕರ ಬೇಕು ನಮಗೆ, ಪರಿಸರನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಯಾರು, ಮಾಡಿರ್ತಕ್ಕಂಥದ್ದು ಯಾರು, ಉಳಿಸ್ತಕ್ಕಂಥ ಜವಾಬ್ದಾರಿ ಯಾರಿಗೆ. ಸೊ ಈ ಅರ್ಥವನ್ನು ಹೇಳ್ತಕ್ಕಂಥ ಒಂದು ಚಿತ್ರ ಬಹಳ ಒಂದು ಚೆನ್ನಾಗಿ ಇದು ಮಾಡಿದ್ದಾರೆ. ಬಟ್ ಮಕ್ಕಳಿಗೆ ಅದು ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಎನ್ವಿರಾನ್ಮೆಂಟ್ ಇಸ್ ವೆರಿ ಗುಡ್ ಥಿಂಗ್ಸ್. ನಾವು ಒಂದು ಪರಿಸರವನ್ನ ನೀಟಾಗಿ ಇಟ್ಕೊಳ್ತೀವಿ ಅಂತಂತಂದ್ರೆ ಅದು ನಮಗೆ ಎಲ್ಲನೂ ಕೊಟ್ಬಿಟ್ಟಿದೆ. ನಾವು ಬಳಸ್ಕೊಳ್ಳೋ ರೀತಿ ಅದನ್ನ ಸಮರ್ಪಕವಾಗಿರ್ಬೇಕು ಅನ್ನೋ ಸಂದೇಶನ ಸಾರ್ಥಕ ಅನ್ನೋ ಒಂದು ಚಿತ್ರನ ಇವತ್ತು ನಮ್ಮ ಈ ಒಂದು ಮಾಧ್ಯಮ ಮಿತ್ರರು ಇವತ್ತು ಕೊಟ್ಟಿದ್ದಾರೆ. ಇದು ವೆರಿ ನೈಸ್, ವೆರಿ ನೈಸ್. ಇದರಲ್ಲಿ ಯಾರು ಎಷ್ಟು ಚೆನ್ನಾಗಿ ಬರೆದಿದ್ದೀರಾ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನನಗೆ ಅರ್ಥ ಮಾಡ್ಕೊಂಡು ಬರೀರಿ ಅನ್ನೋದು ನನ್ನ ಒಂದು ಸಲಹೆ. ಸೊ ಹಾಗಾಗಿ ನಿಮಗೆ ಎಜುಕೇಶನ್ ಅಂತಕ್ಕಂಥದ್ದು ನೀವು ಪುಸ್ತಕದಲ್ಲಿ ಓದೋದು ಬರೆಯೋದು